ನಾಳೆ ರಾಮನವಮಿ ದಿನ ವಿಶೇಷ ಯೋಗ 12 ರಾಶಿಗಳ ಮೇಲೆ ಹೇಗಿರಲಿದೆ ಪರಿಣಾಮ. ಈ ವರ್ಷ ರಾಮನವಮಿಯನ್ನು 2025ರ ಏಪ್ರಿಲ್ 6ರಂದು ಅಂದರೆ ನಾಳೆ ಆಚರಿಸಲಾಗುತ್ತದೆ. ಈ ದಿನ ಶುಭ ಮುಹೂರ್ತದಲ್ಲಿ ಶ್ರೀರಾಮನನ್ನು ಪೂಜಿಸುವುದು ಮತ್ತು ನಿಮ್ಮ ರಾಶಿಯ ಪ್ರಕಾರ ಮಂತ್ರವನ್ನು ಪಠಿಸುವುದು ಜೀವನದ ಎಲ್ಲ ತೊಂದರೆಗಳನ್ನು ತೆಗೆದುಹಾಕುತ್ತದೆ. ಈ ವರ್ಷದ ರಾಮನವಮಿ 12 ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಮೇಷರಾಶಿ. ಮೇಷರಾಶಿಯವರು ಈ ದಿನ ಆಧ್ಯಾತ್ಮಿಕವಾಗಿ ಉಲ್ಲಾಸ ಮತ್ತು ತಮ್ಮ ಗುರಿಗಳ ಹಿಂದೆ ಹೋಗಲು ಪ್ರೇರೇಪಿಸಲ್ಪಡಬಹುದು. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಆದ್ದರಿಂದ ಮೇಷರಾಶಿಯ ಜನರು ಶ್ರೀರಾಮನಿಗೆ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು ಮತ್ತು ದಾಳಿಂಬೆ ಹಣ್ಣನ್ನು ಶ್ರೀರಾಮನಿಗೆ ಅರ್ಪಿಸಬೇಕು. ರಾಮನವಮಿಯ ದಿನದಂದು ಸುಂದರ ಕಾಂಡವನ್ನು ಪಠಿಸುವುದು ನಿಮಗೆ ತುಂಬ ಪ್ರಯೋಜನಕಾರಿಯಾಗುವುದು. ಜ್ಯೋತಿಷ್ಯದ ಪ್ರಕಾರ ರಾಮನವಮಿಯ ದಿನದಂದು ಮೇಷರಾಶಿಯ ವ್ಯಕ್ತಿಯು ಜಪಮಾಲೆಯೊಂದಿಗೆ ಓಂ ಪರಮಾತ್ಮನೇ ನಮಃ ಮಂತ್ರವನ್ನು 108 ಬಾರಿ ಪಠಿಸಬೇಕು. 2. ವೃಷಭ ರಾಶಿ. ವೃಷಭ ರಾಶಿಯವರು ತಮಗೆ ಯಾವುದು ಮುಖ್ಯ ಮತ್ತು ತಮ್ಮ ಜೀವನದಲ್ಲಿ ಹೇಗೆ ಹೆಚ್ಚು ಸುರಕ್ಷಿತವಾಗಿರಬಹುದು ಎಂಬುದರ ಬಗ್ಗೆ ಯೋಚಿಸಲು ಈ ಸಮಯವನ್ನು ಬಳಸಬಹುದು. ಶುಕ್ರನು ವೃಷಭ ರಾಶಿಯವರ ಅಧಿಪತಿ. ಆದ್ದರಿಂದ ರಾಮನವಮಿಯ ದಿನದಂದು ನೀವು ಶ್ರೀರಾಮನಿಗೆ ಹಾಲಿನಿಂದ ಮಾಡಿದ ಯಾವುದೇ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ಅದು ನಿಮಗೆ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ. ರಾಮನವಮಿಯ ದಿನದಂದು ವೃಷಭ ರಾಶಿಯ ಜನರು ಶ್ರೀರಾಮನ ಆಶೀರ್ವಾದ ಪಡೆಯಲು ಓಂ ಪರಸ್ಮೈ ಬ್ರಹ್ಮನೇ ನಮಃ ಮಂತ್ರವನ್ನು ಪಠಿಸಬೇಕು. 3. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ಜೀವನ ಮತ್ತು ಅದರ ಅರ್ಥಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಕುತೂಹಲ ಮತ್ತು ಉತ್ಸುಕರಾಗಿರಬಹುದು. ಮಿಥುನ ರಾಶಿಯವರ ಅಧಿಪತಿ ಬುಧ. ಆದ್ದರಿಂದ ರಾಮನವಮಿಯ ದಿನದಂದು ನೀವು ಶ್ರೀರಾಮನಿಗೆ ಹಸಿರು ಬಟ್ಟೆಗಳನ್ನು ಅರ್ಪಿಸಬೇಕು. ಇದಲ್ಲದೆ ತುಳಸಿಯ ಹಾರದೊಂದಿಗೆ ಶ್ರೀರಾಮನ ಮಂತ್ರಗಳನ್ನು ಪಠಿಸಬೇಕು. ರಾಮನವಮಿಯ ದಿನದಂದು ಮಿಥುನ ರಾಶಿಯ ಜನರು ಓಂ ಯಜ್ಜನೇ ನಮಃ ಮಂತ್ರವನ್ನು ಜಪಮಾಲೆಯೊಂದಿಗೆ 108 ಬಾರಿ ಪಠಿಸಬೇಕು. 4. ಕಟಕ ರಾಶಿ. ರಾಮನವಮಿಯ ಸಮಯದಲ್ಲಿ ಕರ್ಕಾಟಕ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಂಪ್ರದಾಯಗಳೊಂದಿಗೆ ಆರಾಮದಾಯಕ ಸಂಪರ್ಕವನ್ನು ಹೊಂದಿರಬಹುದು. ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಆದ್ದರಿಂದ ಈ ರಾಶಿಯ ಜನರು ರಾಮನವಮಿಯ ದಿನದಂದು ಶ್ರೀರಾಮನಿಗೆ ಬಿಳಿ ಶ್ರೀಗಂಧವನ್ನು ಅರ್ಪಿಸಬೇಕು. ಬಿಳಿ ಹೂವುಗಳನ್ನು ಅರ್ಪಿಸಬೇಕು. ಇದು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಜ್ಯೋತಿಷ್ಯದ ಪ್ರಕಾರ ರಾಮನವಮಿಯ ದಿನದಂದು ಕರ್ಕಾಟಕ ರಾಶಿಯ ಜನರು ಅಪೇಕ್ಷಿತ ಬಯಕೆಯನ್ನು ಪಡೆಯಲು ಓಂ ಪಿತಾ ವಾಸಸೆ ನಮಃ ಮಂತ್ರವನ್ನು ಪಠಿಸಬೇಕು. 5. ಸಿಂಹರಾಶಿ. ಸಿಂಹ ರಾಶಿಯವರು ಈ ದಿನ ಹೆಚ್ಚು ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು. ವಿಷಯಗಳ ಉಸ್ತುವಾರಿಯನ್ನು ತೆಗೆದುಕೊಳ್ಳಲು ಸಿದ್ಧರಾಗಬಹುದು. ಸಿಂಹರಾಶಿಯ ಅಧಿಪತಿ ಸೂರ್ಯ ಮತ್ತು ಶ್ರೀರಾಮ ಸ್ವತಃ ಸೂರ್ಯವಂಶಿ. ಆದ್ದರಿಂದ ಸಿಂಹರಾಶಿಯ ಜನರು ರಾಮನವಮಿಯ ದಿನದಂದು ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಮತ್ತು ರಾಮ ರಕ್ಷಾ ಸೂತ್ರವನ್ನು ಪಠಿಸಬೇಕು. ರಾಮನವಮಿಯಂದು ಸಿಂಹರಾಶಿಯ ಜನರು ಜಪಮಾಲೆಯೊಂದಿಗೆ ಓಂ ಹರಯೇ ನಮಃ ಮಂತ್ರವನ್ನು 108 ಬಾರಿ ಪಠಿಸಬೇಕು. 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ರಾಮನವಮಿಯ ಸಮಯದಲ್ಲಿ ಉತ್ತಮ ವ್ಯಕ್ತಿಯಾಗಲು ಮತ್ತು ಇತರರಿಗೆ ಸಹಾಯ ಮಾಡಲು ಗಮನ ಹರಿಸಬಹುದು. ಕನ್ಯಾ ರಾಶಿಯ ಅಧಿಪತಿ ಬುಧ. ಆದ್ದರಿಂದ ಕನ್ಯಾ ರಾಶಿಯ ಜನರು ರಾಮನವಮಿಯ ದಿನದಂದು ಶ್ರೀರಾಮನಿಗೆ ಪರಿಮಳಯುಕ್ತ ಹೂಗಳನ್ನು ಅರ್ಪಿಸಬೇಕು. ಹಾಗೆ ಮಾಡುವುದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ. ನೀವು ಶ್ರೀರಾಮನಿಗೆ ಪರಿಮಳಯುಕ್ತ ಸುಗಂಧ ದ್ರವ್ಯವನ್ನು ಅರ್ಪಿಸಬಹುದು ಮತ್ತು ಈ ದಿನ ನೀವು ಸುಂದರ ಕಾಂಡವನ್ನು ಪಠಿಸಿ. ಜ್ಯೋತಿಷ್ಯದ ಪ್ರಕಾರ ರಾಮನವಮಿಯ ದಿನದಂದು ಕನ್ಯಾ ರಾಶಿಯ ಜನರು ಶ್ರೀರಾಮನನ್ನು ಮೆಚ್ಚಿಸಲು ಓಂ ರಾಮ ಸೇತು ಕೃತೆ ನಮಃ ಮಂತ್ರವನ್ನು ಪಠಿಸಬೇಕು. 7. ತುಲಾರಾಶಿ. ತುಲಾರಾಶಿಯವರು ಈ ದಿನ ತಮ್ಮ ಸಂಬಂಧಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ಬಯಸಬಹುದು. ತುಲಾರಾಶಿಯ ಜನರು ಶುಕ್ರನ ಅಡಿಯಲ್ಲಿರುತ್ತಾರೆ. ಆದ್ದರಿಂದ ಈ ರಾಶಿಯ ಜನರು ರಾಮನವಮಿಯ ದಿನದಂದು ಶ್ರೀರಾಮನಿಗೆ ರಬ್ಡಿಯನ್ನು ಅರ್ಪಿಸಬೇಕು. ಇದಲ್ಲದೆ ಶ್ರೀಗಂಧವನ್ನು ಸಹ ಅರ್ಪಿಸಬೇಕು ಮತ್ತು ಹನುಮಂತನ ಪೂಜೆಯು ರಾಮನವಮಿಯ ದಿನದಂದು ನಿಮಗಾಗಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ
ರಾಮನವಮಿಯ ದಿನದಂದು ತುಲಾರಾಶಿಯ ಜನರು ಓಂ ರಾಘವಾಯ ನಮಃ ಮಂತ್ರವನ್ನು ಪಠಿಸಬೇಕು. 8. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಆಧ್ಯಾತ್ಮಿಕ ಪರಿವರ್ತನೆಯ ಮೂಲಕ ಸಾಗುತ್ತಿರುವಂತೆ ಭಾಸವಾಗಬಹುದು. ತಮ್ಮ ಬಗ್ಗೆ ಆಳವಾದ ಒಳನೋಟಗಳನ್ನು ಪಡೆಯಬಹುದು. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಆದ್ದರಿಂದ ಈ ರಾಶಿಯ ಜನರು ರಾಮನವಮಿಯ ದಿನದಂದು ಶ್ರೀರಾಮನಿಗೆ ಹಳದಿ ಹೂವುಗಳು ಮತ್ತು ಹಳದಿ ಶ್ರೀಗಂಧವನ್ನು ಅರ್ಪಿಸಬೇಕು. ಕೆಂಪು ಬಟ್ಟೆಗಳನ್ನು ಸಹ ಅರ್ಪಿಸಬಹುದು. ನಿಮ್ಮ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲು ನೀವು ಪರಿಹಾರವಾಗಿ ರಾಮ ರಕ್ಷಾ ಸೂತ್ರವನ್ನು ಪಠಿಸಬಹುದು. ಪೂಜೆಯ ಸಮಯದಲ್ಲಿ ವೃಶ್ಚಿಕ ರಾಶಿಯ ಜನರು ಓಂ ಆದಿ ಪುರುಷಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಬೇಕು. 9. ಧನುರಾಶಿ. ಧನುರಾಶಿಯವರು ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಮತ್ತು ಅವುಗಳನ್ನು ವಿಸ್ತರಿಸಲು ಈ ದಿನ ಸ್ಫೂರ್ತಿ ಪಡೆಯಬಹುದು. ಧನುರಾಶಿಯ ಅಧಿಪತಿ ಗುರು. ಆದ್ದರಿಂದ ಈ ರಾಶಿಯ ಜನರು ಮುಖ್ಯವಾಗಿ ರಾಮನವಮಿಯ ದಿನದಂದು ರಾಮ್ ದರ್ಬಾರನ್ನು ಪೂಜಿಸಬೇಕು. ಇದಲ್ಲದೆ ರಾಮನವಮಿಯ ದಿನದಂದು ನೀವು ಶ್ರೀರಾಮನಿಗೆ ಪಂಚಾಮೃತವನ್ನು ಅರ್ಪಿಸಬೇಕು. ಇದರಿಂದ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ರಾಮನವಮಿಯ ದಿನದಂದು ಧನುರಾಶಿಯ ಜನರು ಓಂ ಪಾರಾಯ ನಮಃ ಮಂತ್ರದ ಜಪಮಾಲೆಯನ್ನು ಪಠಿಸಬೇಕು. 10. ಮಕರ ರಾಶಿ. ಮಕರ ರಾಶಿಯವರು ರಾಮನವಮಿಯ ಸಮಯದಲ್ಲಿ ತಮ್ಮ ಗುರಿಗಳನ್ನು ತಲುಪಲು ಶಿಸ್ತುಬದ್ಧ ಮತ್ತು ದೃಢ ನಿಶ್ಚಯವನ್ನು ಹೊಂದಬಹುದು. ಮಕರ ರಾಶಿಯ ಅಧಿಪತಿ ಶನಿ ಮತ್ತು ರಾಮನವಮಿಯ ದಿನದಂದು ನೀವು ಶ್ರೀರಾಮನನ್ನು ಮೆಚ್ಚಿಸಲು ಬಯಸಿದರೆ ನೀವು ಅವನಿಗೆ ಹಾಲು, ಮೊಸರು ಮತ್ತು ತುಪ್ಪವನ್ನು ಅರ್ಪಿಸಬೇಕು. ಶ್ರೀರಾಮನನ್ನು ಸ್ತುತಿಸಬೇಕು ಮತ್ತು ರಾಮಚರಿತಮಾನಸವನ್ನು ಪಠಿಸಬೇಕು. ರಾಮನವಮಿಯ ದಿನದಂದು ಮಕರ ರಾಶಿಯ ಜನರು ಅಪೇಕ್ಷಿತ ವರವನ್ನು ಪಡೆಯಲು ಓಂ ಪಾರಗಾಯ ನಮಃ ಮಂತ್ರವನ್ನು ಜಪಮಾಲೆಯೊಂದಿಗೆ ಪಠಿಸಬೇಕು. 11. ಕುಂಭರಾಶಿ. ಕುಂಭರಾಶಿಯವರು ಬಲವಾದ ಪ್ರಜ್ಞೆ ಮತ್ತು ತಮ್ಮ ನಂಬಿಕೆಗಳನ್ನು ಹಂಚಿಕೊಳ್ಳುವ ಇತರರೊಂದಿಗೆ ಸಂಪರ್ಕವನ್ನು ಈ ದಿನ ಸಾಧಿಸಬಹುದು. ಕುಂಭರಾಶಿಯ ಅಧಿಪತಿ ಶನಿ. ಆದ್ದರಿಂದ ಕುಂಭರಾಶಿಯ ಜನರು ರಾಮನವಮಿಯ ದಿನದಂದು ಶ್ರೀರಾಮನನ್ನು ಮೆಚ್ಚಿಸಲು ಹನುಮಂತನನ್ನು ಪೂಜಿಸಬೇಕು. ಈ ದಿನ ಹನುಮಂತನಿಗೆ ಕಡಲೆಯನ್ನು ಮತ್ತು ಕೆಂಪು ಬಟ್ಟೆಗಳನ್ನು ಅರ್ಪಿಸಿ. ನೀವು ಹನುಮಾನ್ ಚಾಲಿಸವನ್ನು ಪಠಿಸಿದರೆ ನೀವು ಖಂಡಿತವಾಗಿಯೂ ಶ್ರೀರಾಮನ ಆಶೀರ್ವಾದವನ್ನು ಪಡೆಯುತ್ತೀರಿ. ರಾಮನವಮಿಯಂದು ಕುಂಭರಾಶಿಯ ಜನರು ಓಂ ಮಹೋದರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಬೇಕು. 12. ಮೀನರಾಶಿ. ಮೀನರಾಶಿಯವರು ಈ ದಿನ ಆಳವಾದ ಆಧ್ಯಾತ್ಮಿಕ ಅನುಭವಗಳನ್ನು ಮತ್ತು ಇತರರ ಬಗ್ಗೆ ಹೆಚ್ಚು ಸಹಾನುಭೂತಿಯನ್ನು ಹೊಂದಿರಬಹುದು. ಮೀನರಾಶಿಯ ಅಧಿಪತಿ ಗುರು ಮತ್ತು ಈ ರಾಶಿಯ ಜನರು ರಾಮನವಮಿಯ ದಿನದಂದು ಶ್ರೀರಾಮನನ್ನು ಮೆಚ್ಚಿಸಲು ಹಳದಿ ಹಣ್ಣುಗಳನ್ನು ಅರ್ಪಿಸಬೇಕು. ಇದಲ್ಲದೆ ಹಳದಿ ಶ್ರೀಗಂಧವನ್ನು ಶ್ರೀರಾಮನಿಗೆ ಅರ್ಪಿಸಬೇಕು ಮತ್ತು ರಾಮ ರಕ್ಷಾ ಸೂತ್ರವನ್ನು ಪಠಿಸಬೇಕು. ಜ್ಯೋತಿಷ್ಯದ ಪ್ರಕಾರ ಶ್ರೀರಾಮನ ಆಶೀರ್ವಾದ ಪಡೆಯಲು ಮೀನರಾಶಿಯ ಜನರು ಓಂ ಬ್ರಹ್ಮಣ್ಯ ನಮಃ ಮಂತ್ರವನ್ನು 5 ಬಾರಿ ಪಠಿಸಬೇಕು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.